ಈ ಒಂದು ಶುಗರ್ ಅಥವಾ ಮಧುಮೇಹ ಇರುವಂತವ್ರಿಗೆ ಯಾವ ಹಣ್ಣು ತಗೊಳ್ಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ ಇರುತ್ತೆ. ಹಣ್ಣು ತಗೊಳ್ಬೇಕಾ ಬೇಡ್ವಾ ಅನ್ನುವಂತಹ ಪ್ರಶ್ನೆಗೆ ಆಲ್ರೆಡಿ ನಿಮ್ಗೆ ಕಳೆದ ಸಂಚಿಕೆನಲ್ಲಿ ಉತ್ತರ ಸಿಕ್ಕಿದೆ. ಸೊ ಇವತ್ತಿನ ಸಂಚಿಕೆನಲ್ಲಿ ಯಾವ ಹಣ್ಣುಗಳನ್ನ ನೀವು ತಗೊಳ್ಬಹುದು ಅಂತ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ. ಸೊ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಹೆಲ್ತ್ ಅವೇರ್ನೆಸ್ ಲಿಸ್ಟ್ ಅನ್ನ ಚೆಕ್ ಮಾಡಿದ್ರೆ ವಾಟ್ ಇಸ್ ಡಯಾಬಿಟೀಸ್ ಆಗಿರ್ಬೋದು, ಟೈಪ್ಸ್ ಆಫ್ ಡಯಾಬಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ತಿಳ್ಕೊಳ್ಬಹುದು. ನಿಮ್ಗೆ ಯಾವ ಟೈಪ್ ಆಫ್ ಡಯಾಬಿಟೀಸ್ ಇದೆ, ಡಯಾಬಿಟೀಸ್ ಏನಾದ್ರು ಇದ್ರೆ, ಜೊತೆಗೆ ಕೊಲೆಸ್ಟ್ರಾಲ್, ಪೈಲ್ಸ್, ಕಾರ್ಟಿಸಾಲ್ ಲೆವೆಲ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು. ಜೊತೆಗೆ ನಾರ್ಸಿಸಿಸಂ ರಿಕವರಿ, ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ, ಜೊತೆಗೆ ಸ್ಟ್ರೆಸ್ ಬಗ್ಗೆ, ಆಂಗ್ಸೈಟಿ ಆಗಿರ್ಬೋದು, ಮಾನಸಿಕ ಒತ್ತಡ, ಇದೆಲ್ಲ ಹೇಗೆ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಇದನ್ನ ಕೂಡ ತಿಳ್ಕೊಳ್ಬಹುದು ನಾರ್ಸಿಸಿಸಂ ರಿಕವರಿ ಈ ಒಂದು ಪ್ಲೇ ಲಿಸ್ಟ್ ನಲ್ಲಿ. ಜೊತೆಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಹೊಸದಾಗಿ ನಾನು ಸೋಲ್ ಅಂದ್ರೆ ಏನು, ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಬಗ್ಗೆ ಕೂಡ ವಿಡಿಯೋಸ್ ಗಳನ್ನ ಶುರು ಮಾಡಿದೀನಿ. ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಚಾನಲ್ ನ ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಫಸ್ಟ್ ಟೈಮ್ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಹಾಗೆ ನೀವು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ನನ್ನ ಜೊತೆ ನೀವು ಪರ್ಸನಲ್ ಆಗಿ ಕನೆಕ್ಟ್ ಆಗಬಹುದು, ಗೈಡೆನ್ಸ್ ಅನ್ನ ತಗೊಳ್ಬಹುದು ಸ್ನೇಹಿತರೆ. ಓಕೆನಾ? ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡ್ದಿರಾ ಶುರು ಮಾಡೋಣ ಬನ್ನಿ. ಸೊ ಕಳೆದ ಸಂಚಿಕೆನಲ್ಲಿ ನಾವು ಹಣ್ಣು ತಗೊಳ್ಬಹುದಾ ಬೇಡವಾ ಈ ಒಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರೋರು ಅಂತ ನೋಡಿದ್ವಿ. ಯಾಕಂದ್ರೆ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ಇದೆಲ್ಲ ವಿಚಾರಗಳ ಅಧ್ಯಯನ ಮಾಡಿ ನಿಮ್ಗೆ ಹೇಳೋದು ತುಂಬಾ ಮುಖ್ಯ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಯಾಕಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಕಾಯಿಲೆ ಬರ್ತಾ ಇದ್ದಾಗೆ. ಹಾಗಾಗಿ ಸಾಮಾನ್ಯ ಜನರು ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮದ ಚೇತರಿಕೆಗೆ ಈ ಎಲ್ಲಾ ವಿಚಾರಗಳನ್ನ, ಸಾಮಾನ್ಯ ಜ್ಞಾನವನ್ನ ಪ್ರತಿಯೊಬ್ರು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅಧ್ಯಯನ ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಜೊತೆಗೆ ನನ್ನ ಒಂದು ಸೈಕಾಲಜಿ ಟಾಪಿಕ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಯಾವೆಲ್ಲ ಹಣ್ಣುಗಳು ತಿನ್ನಬಹುದು ಇವತ್ತು ಅಂತ ನಾವು ನೋಡೋದಾದ್ರೆ, ಶುಗರ್ ಇರುವಂತವ್ರು, ಡಯಾಬಿಟೀಸ್ ಇರುವಂತವ್ರು, ಮೊದಲನೇದಾಗಿ ಅವಕಾಡೋ ಅಂದ್ರೆ ಒಂದು ಬಟರ್ ಫ್ರೂಟ್ ಅಂತ ನಾವೇನ್ ಕರಿತೀವಲ್ವಾ, ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ತುಂಬಾನೇ ಕಮ್ಮಿ ಇರುತ್ತೆ. ಆರಾಮಾಗಿ ನೀವು ಇದನ್ನ ತಗೊಳ್ಬಹುದು. ಏನು ಕೂಡ ಗಿಲ್ಟ್ ಬೇಡ, ಏನೋ ಹಣ್ಣು ತಿಂದೇನೋ ಆಗ್ಬಿಡುತ್ತೆ ಅನ್ನುವಂತಹ ಭಯ ಬೇಡ. ಇದರಲ್ಲಿ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಬಂದು 10ರಿಂದ 15 ಇರುತ್ತೆ. ವೆರಿ ಲೋ ಗ್ಲೈಸಮಿಕ್ ಇಂಡೆಕ್ಸ್, ಬೇಗ ನಿಮ್ಗೆ ಶುಗರ್ ಸ್ಪೈಕ್ ಆಗೋದಿಲ್ಲ. ಜೊತೆಗೆ ಇದರಲ್ಲಿ ನಿಮ್ಗೆ 100 ಗ್ರಾಮ್ಸ್ ಅವಕಾಡೋನಲ್ಲಿ ನಿಮ್ಗೆ 2 ಗ್ರಾಮ್ ಪ್ರೋಟೀನ್ ಕೂಡ ಸಿಗುತ್ತೆ. ಜೊತೆಗೆ ಹೆಲ್ದಿ ಫ್ಯಾಟ್ಸ್, ಗುಡ್ ಫ್ಯಾಟ್ಸ್ ಸಿಗುತ್ತೆ. ಹೊಟ್ಟೆ ತುಂಬಿದ ಹಾಗೆ ಅನ್ಸುತ್ತೆ, ಫಿಲ್ಲಿಂಗ್ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಗೆ ಫೈಬರ್ ಕೂಡ ಇರುತ್ತೆ ಅವಕಾಡೋನಲ್ಲಿ. ಜೊತೆಗೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ವಿಟಮಿನ್ ಇ ಇದೆಲ್ಲವೂ ಕೂಡ ಸಿಗುತ್ತೆ. ಸೊ ನಿಮ್ಮ ಒಂದು ಬಾಡಿಗೆ ಪ್ರೋಟೀನ್ ಅಂಶ ಕೂಡ ಹೋಗೋದು ತುಂಬಾ ಇಂಪಾರ್ಟೆಂಟ್. ಇದು ಹೋಗೋದ್ರಿಂದ ನಿಮ್ಗೆ ಒಂದ್ ರೀತಿ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ನೀವು ಏನಾದ್ರೂ ವ್ಯಾಯಾಮ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ ಈ ರೀತಿಯ ಹಣ್ಣುಗಳನ್ನ ತಗೊಳ್ಳೋದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ರೆ ಈ ರೀತಿಯ ಹಣ್ಣುಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನೀವು ಎಷ್ಟು ಪೋರ್ಷನ್ ಅಲ್ಲಿ ತಗೊಳ್ಬೇಕು ನೋಡ್ಕೊಂಡು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು ವೆರಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ನೀವು ದಿನಕ್ಕೆ ಒಂದು ಅರ್ಧ ಅವಕಾಡೋ ತಗೊಳ್ಬಹುದು ಸ್ನೇಹಿತರೆ. ಇದರಲ್ಲಿ ಪೊಟ್ಯಾಷಿಯಂ ಇರುತ್ತೆ. ನಿಮ್ಮ ಒಂದು ನರ್ವ್ ಫಂಕ್ಷನ್ ಅಂದ್ರೆ ನಿಮ್ಮ ನರಗಳ ಒಂದು ಫಂಕ್ಷನ್ ಆಕ್ಟಿವೇಟ್ ಆಗೋದಂದ್ರೆ ಏನೆಲ್ಲ ಚಟುವಟಿಕೆಗಳು ಮಾಡಬೇಕು, ನರಗಳು ಏನೆಲ್ಲ ಕೆಲಸಗಳು ಮಾಡುತ್ತೆ ನಮ್ಮ ಒಂದು ದೇಹದಲ್ಲಿ, ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೊಟ್ಯಾಷಿಯಂ ಕಂಟೆಂಟ್ ಕೂಡ ಇರುತ್ತೆ ಈ ಒಂದು ಬಟರ್ ಫ್ರೂಟ್ ನಲ್ಲಿ. ಜೊತೆಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ವಿಟಮಿನ್ ಇ ಇರೋದ್ರಿಂದ. ಸುಮಾರು 73% ಅಷ್ಟು ವಾಟರ್ ಇರುತ್ತೆ ಇದರಲ್ಲಿ. ಹಾಗಾಗಿ ನಿಮ್ಮ ಒಂದು ಮಾಂಸಖಂಡಗಳಿಗೆ, ಮಸಲ್ಸ್ಗೆ ಕೂಡ ತುಂಬಾ ಒಳ್ಳೇದು, ನರಗಳಿಗೆ ತುಂಬಾ ಒಳ್ಳೇದು. ಹಾಗಾಗಿ ಕಾಲು ಭಾಗದಿಂದ ಅರ್ಧ ಭಾಗ ಅವಕಾಡೋ ನೀವು ತಗೊಳ್ಬಹುದು. ಫೈಬರ್ ಕೂಡ ಇರುತ್ತೆ, ನಾರಿನಂಶ ಕೂಡ ಇದರಲ್ಲಿ ಸ್ವಲ್ಪ ಇರುತ್ತೆ. ಫೈಬರ್ ಅದು ನಿಮ್ಗೆ ಅದರಲ್ಲಿ ನಾರಿನಂಶ ಕಾಣದೇ ಇದ್ರು ಕೂಡ ಅದರಲ್ಲಿ ನಾರಿನಂಶ ಇರುತ್ತೆ. ಅದರಲ್ಲಿ ಏನಂದ್ರೆ ನೀವು ದೇಹಕ್ಕೆ ತಗೊಂಡಾಗ ಚೆನ್ನಾಗಿ ನಿಮ್ಗೆ ಡೈಜೆಷನ್ ಅನ್ನೋದು ಆಗುತ್ತೆ. ಸೊ ಇನ್ನು ಎರಡನೇದಾಗಿ ಗ್ವಾವ ಅಂದ್ರೆ ಸೀಬೆಕಾಯಿ ಅಂತ ನಾವ್ ಏನ್ ಕರಿತೀವಲ್ವಾ ಕನ್ನಡದಲ್ಲಿ. ಸೊ ಅದು ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಇದೆ. ಇದರಲ್ಲೂ ಕೂಡ 12ರಿಂದ 24 ಗ್ಲೈಸಮಿಕ್ ಇಂಡೆಕ್ಸ್ ಇದೆ. ಸೊ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಎಷ್ಟು ಗ್ಲೈಸಮಿಕ್ ಇಂಡೆಕ್ಸ್ ಇದ್ರೆ ತುಂಬಾ ಕಮ್ಮಿ, ಎಷ್ಟು ಗ್ಲೈಸಮಿಕ್ ಇಂಡೆಕ್ಸ್ ಇದ್ರೆ ಮಾಡರೇಟ್, ಎಷ್ಟು ಗ್ಲೈಸಮಿಕ್ ಇಂಡೆಕ್ಸ್ ಇದ್ರೆ ಜಾಸ್ತಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿ. ಒಂದು 10 ಹಣ್ಣುಗಳನ್ನ ನಾವು ನೋಡ್ತಾ ಹೋಗೋಣ. ಯಾವೆಲ್ಲ ಹಣ್ಣುಗಳನ್ನ ನೀವು ತಗೊಳ್ಬಹುದು, ಪೋರ್ಷನ್ ಕೂಡ ಕಂಟ್ರೋಲಿಂಗ್ ಆಗಿರ್ಬೇಕು. ಈ ರೀತಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ಗ್ವಾವ, ಸೀಬೆಕಾಯಿ ಕೂಡ ನೀವು ತಗೊಳ್ಬಹುದು. ಇದು ಒಂದು 100 ಗ್ರಾಮ್
ಗ್ವಾವನಲ್ಲಿ ನಿಮ್ಗೆ 2.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗ್ತಾ ಇರುತ್ತೆ. ಜೊತೆಗೆ ಫೈಬರ್ ಕೂಡ ಚೆನ್ನಾಗಿ ಇದೆ ಇದರಲ್ಲಿ, ವಿಟಮಿನ್ ಸಿ ಕೂಡ ಚೆನ್ನಾಗಿದೆ, ಪೊಟ್ಯಾಷಿಯಂ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಗಳು ಇದೆ. ಹಾಗಾಗಿ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಿಮ್ಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ, ಮಾನಸಿಕ ಒತ್ತಡ ಕೂಡ ಕಮ್ಮಿ ಆಗುತ್ತೆ. ಏನೋ ಕೆಲಸಗಳು ಜಾಸ್ತಿ ಇರುತ್ತೆ, ನೀವು ತುಂಬಾ ಬ್ಯುಸಿ ಇರ್ತೀರಿ, ಅಂತಹ ಟೈಮಲ್ಲಿ ನೀವು ಈ ರೀತಿ ಹಣ್ಣುಗಳನ್ನ ತಗೊಂಡಾಗ ನಿಮ್ಮ ಒಂದು ಮೂಡ್ ಸ್ವಿಂಗ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಇದ್ರ ಜೊತೆಗೆ ವಾಟರ್ ಕಂಟೆಂಟ್ ಒಂದು 80% ಅಷ್ಟು ವಾಟರ್ ಕಂಟೆಂಟ್ ಇದೆ ಈ ಒಂದು ಸೀಬೆಕಾಯಿನಲ್ಲಿ. ಜೊತೆಗೆ ನಿಮ್ಮ ಒಂದು ಗ್ಲೂಕೋಸ್ ಅಬ್ಸಾರ್ಪ್ಷನ್ ಕೂಡ ಸ್ಲೋ ಆಗಿ ಆಗುತ್ತೆ, ದೇಹಕ್ಕೆ ಬೇಗ ಒಂದು ಶುಗರ್ ಸ್ಪೈಕ್ ಆಗೋದಿಲ್ಲ, ಫೈಬರ್ ಕಂಟೆಂಟ್ ಕೂಡ ಇರೋದ್ರಿಂದ. ಹಾಗಾಗಿ ಒಂದು ಚಿಕ್ಕ ಗ್ವಾವ ರೆಕಮೆಂಡ್ ಮಾಡಬಹುದು ಒಂದು ದಿನಕ್ಕೆ. ಓಕೆನಾ. ಸೊ ಹಾಗಾಗಿ ನೀವು ಅಂದ್ರೆ ನಾನೀಗ ಏನು 10 ಹಣ್ಣುಗಳು ಹೇಳ್ತೀನಿ, ಪ್ರತಿ ದಿವಸ ನೀವು 10 ಹಣ್ಣುಗಳು ತಗೊಳ್ಬೇಕು ಅಂತ ಇಲ್ಲ ಸ್ನೇಹಿತರೆ, ಅವಾಗ ನಿಮ್ಗೆ ಶುಗರ್ ಸ್ಪೈಕ್ ಆಗುತ್ತೆ. ಡಯಾಬಿಟೀಸ್ ಇರುವವರಿಗೆ ನಾನು ಹೇಳ್ತಾ ಇರೋದು. ಸೊ ಒಂದು 3 ರಿಂದ 4 ಹಣ್ಣುಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು ನೀವು. ಅದು ಕೂಡ ಟೈಮಿಂಗ್ ಇದೆ, ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಮುಂಬರುವ ದಿನಗಳಲ್ಲಿ. ಸದ್ಯಕ್ಕೆ ಆದಷ್ಟು ಬೇಗನೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ ಎಷ್ಟು ಟೈಮ್ ಒಳಗೆ ನೀವು ಹಣ್ಣುಗಳನ್ನೆಲ್ಲ ತಗೊಳ್ಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ನಾವು ಯಾವೆಲ್ಲ ಹಣ್ಣುಗಳು ತಗೊಳ್ಬಹುದು ಅಂತ ನೋಡ್ತಾ ಇದೀವಲ್ವಾ. ಸೊ ಮೊದಲನೇದಾಗಿ ಅವಕಾಡೋ ನೋಡಿದ್ವಿ, ಎರಡನೇದಾಗಿ ಗ್ವಾವ, ಸೀಬೆಕಾಯಿ ನೋಡಿದ್ವಿ, ಇನ್ನು 3ನೇದಾಗಿ ಪೊಮೊಗ್ರನೇಟ್, ದಾಳಿಂಬ್ರೆ ಹಣ್ಣು. ತುಂಬಾನೇ ಒಳ್ಳೇದು, ಇದರಲ್ಲೂ ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ನಿಮ್ಗೆ 35 ಇರುತ್ತೆ. ಓಕೆನಾ. ಸೊ ಹಾಗಾಗಿ ಇದು 100 ಗ್ರಾಮ್ಸ್ ಆಫ್ ಪೊಮೊಗ್ರನೇಟ್ ದಾಳಿಂಬ್ರೆನಲ್ಲಿ ನಿಮ್ಗೆ 1.5 ಇಂದ 2 ಗ್ರಾಮ್ಸ್ ವರೆಗೂ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ನಿಮ್ಗೆ ಫೈಬರ್ ಇದೆ, ಪೊಟ್ಯಾಷಿಯಂ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ ಸಿ ಹೇರಳವಾಗಿರುತ್ತೆ. ಈ ರೀತಿ ವಿಟಮಿನ್ ಸಿ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಿಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾರ್ಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು, ಮಸಲ್ ಫಂಕ್ಷನ್ಗೆ ತುಂಬಾ ಒಳ್ಳೇದು. ಸುಮಾರು 78% ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ ಈ ಒಂದು ದಾಳಿಂಬ್ರೆನಲ್ಲಿ. ಹಾಗಾಗಿ ಮಾಡ್ರೇಟ್ GI ಅಂತಾನೆ ಹೇಳ್ಬೋದು ನಾವು ಇದನ್ನ. ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಇದು ಮಾಡ್ರೇಟ್ GI ಅಂದ್ರೆ ಮಾಡ್ರೇಟ್ ಗ್ಲೈಸಮಿಕ್ ಇಂಡೆಕ್ಸ್ ಆಗಿದ್ರು ಕೂಡ ನೀವು ಪೋರ್ಷನ್ ನ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಬೇಕು ತಿನ್ನುವಾಗ. ಓಕೆನಾ. ತುಂಬಾ ತಗೊಳ್ಬಾರ್ದು. ಇವಾಗ ಈ ಹಣ್ಣುಗಳೆಲ್ಲ ಲಿಸ್ಟ್ ಹೇಳ್ತಾ ಇದೀನಿ ಅನ್ನುವಾಗ ಇದೆಲ್ಲವನ್ನು ಕೂಡ ತುಂಬಾ ನೀವು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ತಗೊಂಡ್ರೆ ಶುಗರ್ ಸ್ಪೈಕ್ ಆಗುತ್ತೆ, ಅದು ಒಳ್ಳೇದಲ್ಲ. ಸೊ ಎಷ್ಟು ಪೋರ್ಷನ್ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಸೊ ಇನ್ನು 4ನೇದಾಗಿ ಆಪಲ್ ಕೂಡ, ಆಪಲ್ ಆರ್ ಆಪಲ್ ಏನಾದ್ರೂ ಹೇಳ್ಬೋದಲ್ವಾ. ಆಪಲ್ ಅನ್ನ ಅಥವಾ ಇನ್ನೊಂದು ಹೆಸರು ಸೇಬು ಅಂತಾನು ಕರಿತೀವಿ. ಸೊ ಆಪಲ್ ನಲ್ಲಿ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಬಂದು 36 ಇರುತ್ತೆ. ಓಕೆನಾ. ಇದರಲ್ಲಿ 100 ಗ್ರಾಮ್ಸ್ ಆಫ್ ಆಪಲ್ ನಲ್ಲಿ ನಿಮ್ಗೆ 0.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಓಕೆನಾ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಗಿದ್ರೆ ನೋಟ್ ಕೂಡ ಮಾಡ್ಕೊಳ್ಳಿ. ಸೊ ನಾನು ಕೂಡ ಇಲ್ಲಿ ಅಧ್ಯಯನ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಓಕೆನಾ. ಸೊ ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಿಮ್ಗೆ 0.5 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಫೈಬರ್ ಕೂಡ ಸಿಗುತ್ತೆ, ವಿಟಮಿನ್ ಸಿ ಕೂಡ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಫುಲ್ನೆಸ್ ಅಂದ್ರೆ ಒಂದ್ ರೀತಿ ಹೊಟ್ಟೆ ತುಂಬಿದ ಹಾಗೆ ಅನ್ಸುತ್ತೆ ಆಪಲ್ ತಿಂದ್ರು ಕೂಡ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಓಕೆನಾ. ಜೊತೆಗೆ ವಾಟರ್ ಕಂಟೆಂಟ್ 85% ಅಷ್ಟು ವಾಟರ್ ಕಂಟೆಂಟ್ ಇದೆ ಸ್ನೇಹಿತರೆ. ಶುಗರ್ ರಿಲೀಸ್ ಬೇಗ ಆಗೋದಿಲ್ಲ, ಸ್ಪೈಕ್ ಆಗೋದಿಲ್ಲ, ಅದಕ್ಕೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸ್ಲೋ ಆಗಿ ರಿಲೀಸ್ ಆಗುತ್ತೆ ಶುಗರ್. ಹಾಗಾಗಿ ಸ್ವಲ್ಪ ಪೋರ್ಷನ್ ಅಲ್ಲಿ ಒಂದು ಚಿಕ್ಕ ಆಪಲ್ ತಗೊಂಡ್ರೆ ಒಳ್ಳೇದು ದಿನಕ್ಕೆ. ಓಕೆನಾ. ಸೊ ಇನ್ನು 5ನೇದಾಗಿ ಪೇರು ಹಣ್ಣು ಅಂತಂದ್ರೆ ಮರಸೇಬು ಅಂತ ಕರಿತೀವಿ ಅಲ್ವಾ, ಅದು ಕೂಡ ತುಂಬಾ ಒಳ್ಳೇದು ದೇಹಕ್ಕೆ. ಇದು ಕೂಡ ಶುಗರ್ ಇರೋರು ತಿನ್ಬಹುದು. ಇದು ಗ್ಲೈಸಮಿಕ್ ಇಂಡೆಕ್ಸ್ ಬಂದು 38 ಇರುತ್ತೆ. ಓಕೆನಾ. 100 ಗ್ರಾಮ್ಸ್ ಆಫ್ ಪೇರ್ ನಲ್ಲಿ 100 ಗ್ರಾಮ್ ಪೇರ್ ನಲ್ಲಿ ನಿಮ್ಗೆ 0.4 ಗ್ರಾಮ್ ನಷ್ಟು ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಜೊತೆಗೆ ವಿಟಮಿನ್ ಸಿ ಸಿಗುತ್ತೆ, ಪೊಟ್ಯಾಷಿಯಂ ಸಿಗುತ್ತೆ. ಓಕೆನಾ. ಇದು ಕೂಡ ನಿಮ್ಗೆ ಪೊಟ್ಯಾಷಿಯಂ ಬಾಡಿ ಫ್ಲೂಯಿಡ್ ಏನಿರುತ್ತೆ ದೇಹದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಗಟ್ ಹೆಲ್ತ್ಗೂ ಕೂಡ ಈ ಒಂದು ಮರಸೇಬು ತುಂಬಾನೇ ಹೆಲ್ಪ್ ಮಾಡುತ್ತೆ. ಫೈಬರ್ ಇರೋದ್ರಿಂದ ಗಟ್ ಹೆಲ್ತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಫೈಬರ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಕೂಡ ತಿಂದಾಗ ನಿಮ್ಗೆ ಹೊಟ್ಟೆ ತುಂಬದಾಗೆ ಅನ್ಸುತ್ತೆ, ಫುಲ್ನೆಸ್ ಫೀಲ್ ಕೊಡುತ್ತೆ. ಓಕೆನಾ. ಸ್ಮಾಲ್ ಪೋರ್ಷನ್ ನಲ್ಲಿ ನಾವು ತಗೊಳ್ಬಹುದು. ದೊಡ್ಡದಿದ್ರೆ ಒಂದು ಅರ್ಧ ಹಣ್ಣನ್ನ ತಗೊಳ್ಬಹುದು ಅಥವಾ ಚಿಕ್ಕದಿದ್ರೆ ಒಂದು ತಗೊಳ್ಬಹುದು, ಈ ರೀತಿ. ಇನ್ನು 6ನೇದಾಗಿ ಸ್ಟ್ರಾಬೆರಿ ಕೂಡ ನಿಮ್ಗೆ ಶುಗರ್ ಇದ್ರೆ ತಿಂದ್ರೆ ತುಂಬಾನೇ ಒಳ್ಳೇದು. ಓಕೆನಾ. ಹಾಗಂತ ಹೇಳಿ ಜಾಸ್ತಿ ತಿನ್ಬಾರ್ದು. ಒಂದು 6 ರಿಂದ 8 ಸ್ಟ್ರಾಬೆರಿ, ಚಿಕ್ಕದಿದ್ರೆ ಒಂದು 6 ರಿಂದ 8 ಅಥವಾ ದೊಡ್ಡದಿದ್ರೆ ಒಂದು 5 ಸ್ಟ್ರಾಬೆರಿ, ಈ ರೀತಿ ತಿನ್ಬೋದು ಒಂದು ದಿನಕ್ಕೆ. ಸೊ ಇದರಲ್ಲಿ ಕೂಡ ನಿಮಗೆ ಅಂದ್ರೆ ಇದು ಹೇಳ್ದೆ ಅಲ್ವಾ 40 GI ಗ್ಲೈಸಮಿಕ್ ಇಂಡೆಕ್ಸ್ 40 ಇರುತ್ತೆ. ಸುಮಾರು 100 ಗ್ರಾಮ್ ಸ್ಟ್ರಾಬೆರಿನಲ್ಲಿ ನಿಮ್ಗೆ 1 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ. ಜೊತೆಗೆ ವಿಟಮಿನ್ ಸಿ ಕೂಡ ಇರುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಬೆರೀಸ್ ಆಗಿರ್ಬೋದು. ಈ ಕೊರೋನಾ ಟೈಮಲ್ಲೆಲ್ಲ ಏನು ಆರೆಂಜು, ಈ ಒಂದು ಬೆರೀಸು ಎಲ್ಲ ತುಂಬಾ ತಗೊಳ್ತಾ ಇರ್ತಿದ್ವಿ ನಾವು ಅಲ್ವಾ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ನಿಂಬೆ ಹಣ್ಣು ಜ್ಯೂಸ್ ಆಗಿರ್ಬೋದು. ಈ ರೀತಿ ಸಿಟ್ರಸ್ ಫ್ರೂಟ್ಸ್ ಅಲ್ಲೆಲ್ಲ ತುಂಬಾನೇ ನಮ್ಗೆ ವಿಟಮಿನ್ ಸಿ ಅನ್ನೋದು ಸಿಗುತ್ತೆ ಅಲ್ವಾ. ಅದೇ ಒಂದು ಏನು ಜಾತಿಗೆ ಸೇರಿದಂತಹ ಬೆರಿ ಅಂತಾನೆ ಹೇಳ್ಬೋದು. ಸ್ಟ್ರಾಬೆರಿ ಒಂದು ರೀತಿಯ ಬೆರಿ ಅಂತಾನೆ ಹೇಳ್ಬೋದು ಇದು. ಸೊ ಹಾಗಾಗಿ
ಈಗ ಒಂದೊಂದು ಕ್ಲಾಸಿಫಿಕೇಶನ್ ಇರುತ್ತಲ್ವಾ, ಕೆಲವೊಂದು ಟೈಪ್ಸ್. ಇವಾಗ ಪೇರ ಹಣ್ಣು ಅಂತ ತಗೊಂಡ್ರೆ ಅದು ನೀವು ಆಪಲ್ ತರನೇ ಅನ್ಕೊಳ್ಬಹುದು. ಇವಾಗ ಮೆಲನ್ ಅಂತ ತಗೊಂಡ್ರೆ ಮಸ್ಕ್ ಮೆಲನ್, ವಾಟರ್ ಮೆಲನ್, ಇದೆಲ್ಲ ಒಂದು ಲಿಸ್ಟ್ಗೆ ಬರುತ್ತೆ. ಇನ್ನು ಈ ಬೆರೀಸ್ ಅಂತ ತಗೊಂಡ್ರೆ ಬ್ಲೂಬೆರಿ, ಸ್ಟ್ರಾಬೆರಿ, ಈ ತರ ಎಲ್ಲ ಬರುತ್ತೆ. ಹಾಗಾಗಿ ವಿಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈಗ ನಾನು ಎಷ್ಟೋ ಹಣ್ಣುಗಳಲ್ಲಿ ವಿಟಮಿನ್ ಸಿ ಎಲ್ಲ ಇದೆ ಅಂತ ಹೇಳಿದೆ, ಅದು ಇದರಲ್ಲಿ ಹೆಚ್ಚಾಗಿ ಇರುತ್ತೆ ವಿಟಮಿನ್ ಸಿ ಅನ್ನುವಂಥದ್ದು ಬೆರೀಸ್ ನಲ್ಲಿ. ಹಾಗಾಗಿ ನಿಮ್ಮ ಇಮ್ಯುನಿಟಿಗೆ ತುಂಬಾನೇ ಒಳ್ಳೇದು, ಶಕ್ತಿಗೆ, ರೋಗ ನಿರೋಧಕ ಶಕ್ತಿಗೆ ತುಂಬಾ ಒಳ್ಳೇದು ಇದು ಬೆರೀಸ್. ವಿಟಮಿನ್ ಸಿ ಜಾಸ್ತಿ ಇರುವಂತಹ ಹಣ್ಣುಗಳು. ಇನ್ನು ಇದರಲ್ಲಿ ವಾಟರ್ ಕಂಟೆಂಟ್ ಬಂದು 91%, ಅಂದ್ರೆ 91% ಇರುತ್ತೆ. ಲೋ ಶುಗರ್ ಫ್ರೂಟ್ ಆಪ್ಷನ್ ಆಗಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಒಂದು 6 ರಿಂದ 8 ಚಿಕ್ಕ ಸ್ಟ್ರಾಬೆರಿಗಳನ್ನ ನೀವು ಪ್ರತಿದಿನ ತಗೊಳ್ಬಹುದು. ಅಂದ್ರೆ ಪ್ರತಿದಿನ ಇದನ್ನೇ ತಗೊಳ್ಬೇಕಂತಲ್ಲ, ಚೇಂಜ್ ಮಾಡಬಹುದು ನೀವು. ಒಂದೊಂದ್ ದಿನ ಒಂದೊಂದ್ ತರ ಹಣ್ಣು, ಆಯ್ತಾ? ಓಕೆನಾ? 3 ರಿಂದ 4 ತರ ಹಣ್ಣನ್ನ ನೀವು ಪ್ರತಿದಿನ ತಗೊಳ್ಬಹುದು. ಆದ್ರೆ ಯಾವ್ದು ಲೋ ಗ್ಲೈಸಮಿಕ್, ಜೊತೆಗೆ ಎಷ್ಟು ಪೋರ್ಷನ್, ಎಷ್ಟು ಗ್ರಾಮ್ಸ್ ತಗೊಳ್ತೀರಿ ಅದು ಕೂಡ ಮುಂಬರುವ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟೆಷ್ಟು ಗ್ರಾಮ್ಸ್ ತಗೋಬೇಕು, ನಿಮ್ಮ ವೆಯ್ಟ್ಗೆ ತಕ್ಕ ಹಾಗೆ ತಗೊಳ್ಬೇಕಾಗುತ್ತೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಸೊ ಇನ್ನ 7ನೇದಾಗಿ ಆರೆಂಜ್ ಕೂಡ ತಗೊಳ್ಬಹುದು ಶುಗರ್ ಇರೋರು. ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಬಂದು 40 ಇರುತ್ತೆ, ಸುಮಾರು 40 ಇರುತ್ತೆ. ಓಕೆನಾ? ಇನ್ನ ಸುಮಾರು ಇದು 100 ಗ್ರಾಮ್ಸ್ ಆಫ್ ಆರೆಂಜ್ ನಲ್ಲಿ ನಿಮಗೆ 1 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಹೆಲ್ತ್ಗೆ ಕೂಡ ಒಳ್ಳೇದು. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ಆರೆಂಜ್ ತಗೊಳ್ಳೋದ್ರಿಂದ ಸ್ಕಿನ್ ಹೆಲ್ತ್ಗೆ ಎಷ್ಟು ಒಳ್ಳೇದು, ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಎಷ್ಟು ಒಳ್ಳೇದು ಅನ್ನೋದನ್ನ ಸಾಮಾನ್ಯಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಪೊಟ್ಯಾಷಿಯಂ ಇರುತ್ತೆ, ಫೈಬರ್ ಕೂಡ ಇರೋ ಸ್ವಲ್ಪ ಅಂಶ ಇರುತ್ತೆ. ಇನ್ನು ಇದರಲ್ಲಿ ಫೋಲೇಟ್ ಅನ್ನುವಂತಹ ಒಂದು ಕಂಟೆಂಟ್ ಇರುತ್ತೆ. ಫೋಲೇಟ್ ಅಂತ ಅಂದ್ರೆ ವಿಟಮಿನ್ B9 ಅಂತ ಹೇಳ್ಬೋದು. ಇದು ಬಾಡಿ ಸೆಲ್ ಹೆಲ್ತ್ ಮತ್ತು ರೆಡ್ ಬ್ಲಡ್ ಸೆಲ್ ಫಾರ್ಮೇಶನ್ಗೆ ತುಂಬಾ ಇಂಪಾರ್ಟೆಂಟ್. ಕೆಂಪು ರಕ್ತ ಕಣಗಳು ಫಾರ್ಮ್ ಆಗೋದಕ್ಕೆ ಈ ಒಂದು ವಿಟಮಿನ್ B9 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಫೋಲೇಟ್ ಅಂಶ ಇದ್ರೆ ಸಿಕ್ಕತ್ತೆ. ಈ ಹಣ್ಣಲ್ಲಿ ಫೋಲೇಟ್ ಅಂಶ ಇರುತ್ತೆ, ಈ ಒಂದು ಆರೆಂಜ್ ಹಣ್ಣಲ್ಲಿ. ಹಾಗಾಗಿ ನಿಮ್ಮ ಒಂದು ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಚೆನ್ನಾಗಿ ಫಾರ್ಮ್ ಆಗುತ್ತೆ. ಓಕೆನಾ? ಜೊತೆಗೆ ವಿಟಮಿನ್ ಸಿ ಇಮ್ಯುನಿಟಿ ಬೂಸ್ಟ್ ಗೆ ಸಪೋರ್ಟ್ ಮಾಡುತ್ತೆ, ಆಲ್ರೆಡಿ ಹೇಳಿದೀನಿ. ವಾಟರ್ ಕಂಟೆಂಟ್ 86% ಇರುತ್ತೆ ಇದರಲ್ಲಿ. ಹೋಲ್ ಫ್ರೂಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಜ್ಯೂಸ್ಗಿಂತ ನೀವು ಇಡೀ ಹಣ್ಣನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಒಳ್ಳೇದು. ಫೈಬರ್ ಅಂಶ ಕೂಡ ಇರುತ್ತೆ. ಕೆಲವರು ಹಣ್ಣು ತಿನ್ನುವಾಗ ಮೇಲ್ಗಡೆ ಅದು ಸಿಪ್ಪೆ ಎಲ್ಲ ತೆಗೆದು ತಿಂತಾ ಇರ್ತಾರೆ. ಅಂದ್ರೆ ಆರೆಂಜಿಶ್ ಸಿಪ್ಪೆ ನೀವು ಪೀಲ್ ಮಾಡಿ ತಿನ್ಬೇಕು. ಆದ್ರೆ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿ ತೆಳುವಾಗಿ ಒಂದು ನಾರಂಶ ಇರುತ್ತಲ್ವಾ ಇದರಲ್ಲಿ ಆರೆಂಜ್ ಅಲ್ಲಿ, ಅದೆಲ್ಲ ತೆಗೆದು ತಿಂತಾ ಇರ್ತಾರೆ. ಬಟ್ ಅದ್ರ ಸಮೇತ ತಿಂದ್ರೆ ತುಂಬಾ ಒಳ್ಳೇದು. ಅದರಲ್ಲೂ ಕೂಡ ಹೈಬ್ರಿಡ್ ಅಂತ ಎಲ್ಲ ಬಂದಿರುತ್ತೆ. ನೀವು ನೋಡ್ಕೊಂಡು ಪ್ರಕೃತಿ ದತ್ತವಾಗಿ ಯಾವ ತರ ಹಣ್ಣು ತಿಂದ್ರೆ ಒಳ್ಳೇದು ಅಂತ ಕೆಲವೊಂದು ಇರುತ್ತೆ. ಆ ರೀತಿಯ ಹಣ್ಣುಗಳು ನೀವು ತಗೊಂಡ್ರೆ ತುಂಬಾ ಒಳ್ಳೇದು. ಈಗ ಮೂಸಂಬಿ ಮತ್ತೆ ಆರೆಂಜ್ ಮಿಕ್ಸ್ ಮಾಡಿ ಹೈಬ್ರಿಡ್ ಮಾಡಿ ಅದೇ ಒಂದು ರೀತಿ ಇರುತ್ತೆ. ಅದಕ್ಕಿಂತ ನೀವು ಸಪರೇಟ್ ಆಗಿ ಆರೆಂಜೇ ಸಿಗುತ್ತಲ್ವಾ, ನ್ಯಾಚುರಲ್ ಆರೆಂಜ್, ಅದು ತಿಂದ್ರೆ ತುಂಬಾ ಒಳ್ಳೇದು. ಓಕೆನಾ? ಸ್ಮಾಲ್ ಪೋರ್ಷನ್, ಒಂದು ಚಿಕ್ಕ ಆರೆಂಜ್ ತಗೊಂಡ್ರೆ ತುಂಬಾ ಒಳ್ಳೇದು. ಓಕೆನಾ? ನಾನೀಗ ಏನ್ ಲಿಸ್ಟ್ ಕೊಡ್ತೀನಿ, ಇದ್ರಲ್ಲಿ ಒಂದು 4 ಆಯ್ಕೆ ಮಾಡ್ಕೊಳ್ಳಿ ಪ್ರತಿದಿನ ತಗೊಳ್ಳೋದಕ್ಕೆ. ಇನ್ನು 8ನೇದಾಗಿ ಅಟ್ಲೀಸ್ಟ್ ಇಲ್ಲಾಂತಂದ್ರೆ ಒಂದು 3 ಡೇಸ್ ಒಂದ್ಸತಿ, 2 ಡೇಸ್ ಒಂದ್ಸತಿ, 4 ಡೇಸ್ ಒಂದ್ಸತಿ ಅವರು ತಗೊಳ್ಬೇಕು. ಹಣ್ಣುಗಳನ್ನ ತಗೊಳ್ಳಿ. ಪ್ರತಿದಿನ ತಗೊಳಕ್ ಆಗೋದಿದ್ರೆ ನೀವು ಪ್ರತಿದಿನ ಕೂಡ ತಗೊಳ್ಬಹುದು ಸ್ನೇಹಿತರೆ. ಆದಷ್ಟು ಟ್ರೈ ಮಾಡಿ. ಓಕೆನಾ? ಇನ್ನು 8ನೇದಾಗಿ ಕಿವಿ ಫ್ರೂಟ್. ಗೊತ್ತಿರ್ಬೋದು ನಿಮ್ಗೆ, ಇದು ಕೂಡ ಡೆಂಗ್ಯೂ ಬಂದವ್ರಿಗೆಲ್ಲ ಹೆಚ್ಚಾಗಿ ಕೊಡ್ತಾರೆ ಇದನ್ನ. ಏನದು, ಪ್ಲೇಟ್ಲೆಟ್ಸ್ ಚೆನ್ನಾಗಿ ಬರ್ಲಿ ಅಂತ ಹೇಳಿ. ಸೊ ಕಿವಿನಲ್ಲಿ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಬಂದು 50 ಇರುತ್ತೆ. ನಾನೀಗ ಆರ್ಡರ್ ನಲ್ಲಿ ಹೇಳ್ಕೊಂಡು ಬರ್ತಾ ಇರೋದು ಸ್ನೇಹಿತರೆ. ಮೊದಲನೇದು ನಾವು ಗ್ವಾವ ಎಷ್ಟು ನೋಡಿದ್ವಿ, ಒಂದು 12 ಇರುತ್ತೆ. 12ರಿಂದ ಒಂದು 24 ಒಳಗಡೆನೆ ಇರುತ್ತೆ ಅಂತ ಹೇಳಿದೆ. ಅಂದ್ರೆ ಇದು ಏನಕ್ಕೆ ವೇರಿಯೇಷನ್ ಆಗುತ್ತೆ ಅಂದ್ರೆ, ಈಗ ಒಂದು ಹಣ್ಣು, ಯಾವ್ದಾದ್ರು ಒಂದು ಹಣ್ಣು ಅದು ತುಂಬಾ ರೈಪ್ ಆಗ್ತಾ ಅಂದ್ರೆ ತುಂಬಾ ಹಣ್ಣು ಆಗ್ತಾ ಅದರಲ್ಲಿ GI ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಬಾಳೆಹಣ್ಣು ಅಂತ ತಗೊಂಡಾಗ ಅದು ಕಾಯಿ ಇರುವಾಗ ಅದರಲ್ಲಿರುವ GI ಇಂಡೆಕ್ಸ್ ಅಂದ್ರೆ ಗ್ಲೈಸಮಿಕ್ ಇಂಡೆಕ್ಸ್ಗೂ ಅದು ಹಣ್ಣು ತುಂಬಾ ಹಣ್ಣು ಆಗೋದ್ಮೇಲೆ ಅದರಲ್ಲಿರುವಂತಹ GI ಗ್ಲೈಸಮಿಕ್ ಇಂಡೆಕ್ಸ್ಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇಲ್ಲಿ ರೇಂಜ್ ಕೊಟ್ಟಿದ್ದು ನಿಮ್ಗೆ. ಅದೇ ರೀತಿ ಈ ಒಂದು ಕಿವಿ ಫ್ರೂಟ್ ನಲ್ಲೂ ಕೂಡ ಸುಮಾರು ಒಂದು 45ರಿಂದ 50 ಈ ರೇಂಜ್ ನಲ್ಲಿ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಓಕೆನಾ? ಇದು ಕೂಡ 100 ಗ್ರಾಮ್ಸ್ ಕಿವಿನಲ್ಲಿ ನಿಮ್ಗೆ 1 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ವಿಟಮಿನ್ ಸಿ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಫೈಬರ್ ಇದೆಲ್ಲವೂ ಕೂಡ ಇರುತ್ತೆ ಕಿವಿ ಫ್ರೂಟ್ ನಲ್ಲಿ. ಇದು ಬೋನ್ ಹೆಲ್ತ್ಗೆ ನಿಮ್ಗೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ವಿಟಮಿನ್ ಕೆ ಇರೋದ್ರಿಂದ ಬೋನ್ ಹೆಲ್ತ್ಗೆ, ನಿಮ್ಮ ಒಂದು ಏನು ಏನ್ ಹೇಳ್ತೀವಿ ಬೋನ್ಗೆ ಕನ್ನಡದಲ್ಲಿ, ಎಲುಬುಗಳಿಗೆ ತುಂಬಾನೇ ಒಳ್ಳೇದು. ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ ಹೆಚ್ಚಾಗಿ. ಏನಾದ್ರು ಕ್ಲಾಟಿಂಗ್ ಆಗಿದ್ರೆ ಅದನ್ನ ಕಮ್ಮಿ ಮಾಡುವಂತದ್ದು, ಅದೆಲ್ಲದಕ್ಕೂ ಕೂಡ ಈ ಒಂದು ಕಿವಿ ಫ್ರೂಟ್ ಹೆಲ್ಪ್ ಮಾಡುತ್ತೆ. ಇನ್ನು ಫೈಬರ್ ಇರೋದ್ರಿಂದ ಡೈಜೆಷನ್ ಸಪೋರ್ಟ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ವಾಟರ್ ಕಂಟೆಂಟ್ 83% ಇದೆ. ಜೊತೆಗೆ ಮಾಡರೇಟ್ GI, ಇದು ಕೂಡ ಮಾಡರೇಟ್ GI ಅಂತ ಹೇಳ್ಬೋದು. ಗ್ಲೈಸಮಿಕ್ ಇಂಡೆಕ್ಸ್ ಪೋರ್ಷನ್ ನ ನೋಡ್ಕೊಂಡು ನೀವು ತಿನ್ಬೇಕಾಗುತ್ತೆ. ಒಂದು ಚಿಕ್ಕ ಕಿವಿ ತಗೊಳ್ಬಹುದು, ಸಾಕಾಗುತ್ತೆ. ಸೊ ಎಲ್ಲಾ ಫ್ರೂಟ್ ಗಳಲ್ಲೂ ನಾನು ವಾಟರ್ ಕಂಟೆಂಟ್ ಹೇಳ್ತಾ ಬರ್ತಾ ಇದ್ದೀನಿ, ನೀವು ಗಮನಿಸಬಹುದು ಅಲ್ವಾ. ಸೊ ನಮ್ಮ ಇಡೀ ದೇಹದಲ್ಲಿ ಒಂದು ಎಷ್ಟು ಪರ್ಸೆಂಟೇಜ್ ವಾಟರ್ ಇಂದ ಕೂಡಿದೆ ಅನ್ನೋದು ನಿಮ್ಗೆ ಗೊತ್ತಿದೆ, ಕಾಮೆಂಟ್ ಮಾಡಿ. ಅದನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು ಇಡೀ ಒಂದು ಭೂಮಿ ಅಂತ ತಗೊಂಡ್ರೆ ಅದರಲ್ಲಿ ಹೆಚ್ಚಿನ ಅಂಶ ನೀರೇ ಇರೋದು ಅಲ್ವಾ. ಲ್ಯಾಂಡ್ ಅಂದ್ರೆ ಭೂಮಿ ಇರೋದು ಕಮ್ಮಿ, ನೀರಿರೋದು ಜಾಸ್ತಿ. ಅದೇ ರೀತಿ ನಮ್ಮ ದೇಹ ಕೂಡ ನೀರಿನ ಅಂಶ ಹೆಚ್ಚಾಗಿ ಇರುತ್ತೆ.
ದೇಹದಲ್ಲಿ. ಅದೇ ರೀತಿ ನಾವು ತಿನ್ನುವ ಆಹಾರದಲ್ಲಿ ಹಣ್ಣು ತರಕಾರಿಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರುತ್ತೆ. ಸೊ ಅದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು. ಇದರ ಬಗ್ಗೆ ನಾನು ಇನ್ನೂ ಸಾಕಷ್ಟು ವಿಚಾರಗಳು ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಇನ್ನು 9ನೇದಾಗಿ ಬ್ಲೂಬೆರಿನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಬಂದು 53 ಇರುತ್ತೆ. ಸುಮಾರು 100 ಗ್ರಾಮ್ಸ್ ಬ್ಲೂಬೆರಿನಲ್ಲಿ ನಿಮ್ಗೆ ಸುಮಾರು 0.7 ಪ್ರೋಟೀನ್ ಸಿಕ್ಕತ್ತೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ, ವಿಟಮಿನ್ ಸಿ, ವಿಟಮಿನ್ ಕೆ, ಫೈಬರ್ ಎಲ್ಲವೂ ನಾರಿನಂಶ ಕೂಡ ಸಿಕ್ಕತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಬ್ರೈನ್ ಮತ್ತು ಸೆಲ್ ಪ್ರೊಟೆಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಯಾವ್ಯಾವ ಹಣ್ಣಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಎಲ್ಲವೂ ಕೂಡ ನಿಮ್ಗೆ ಬ್ರೈನ್ ಹೆಲ್ತ್ಗೆ, ನಿಮ್ಮ ಒಂದು ಮೆದುಳಿಗೆ ತುಂಬಾ ಒಳ್ಳೆಯದು. ಚಟುವಟಿಕೆ ಅಂದ್ರೆ ಮೆದುಳು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ, ನೀವು ತುಂಬಾ ಆಕ್ಟಿವ್ ಆಗಿ ಇರೋದಕ್ಕೆ ತುಂಬಾನೇ ಒಳ್ಳೇದಂತ ಹೇಳ್ಬಹುದು. ಚುರುಕು ಅಂತ ಹೇಳ್ತೀವಲ್ವಾ, ಈ ಒಂದು ಎಲ್ಲ ಏನು ಕ್ವಾಲಿಟೀಸ್ಗೆ ಈ ಹಣ್ಣುಗಳು ನಮ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ವಾಟರ್ ಕಂಟೆಂಟ್ ಇದರಲ್ಲಿ 84% ಇದೆ. ಓಕೆನಾ, 84% ಅಷ್ಟು ಇದ್ರಲ್ಲಿ ನಿಮ್ಗೆ ವಾಟರ್ ಸಿಕ್ಕತ್ತೆ, ವಾಟರ್ ಕಂಟೆಂಟ್ ಇರುತ್ತೆ. ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಫ್ರೂಟ್ ಆಗಿರುತ್ತೆ. ಆಯ್ತಾ, ಇದು ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಹೇರಳವಾಗಿರುತ್ತೆ. ವಾಟರ್ ಕಂಟೆಂಟ್ ಹೆಚ್ಚಿರೋದ್ರಿಂದ ನಿಮ್ಗೆ ಇಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬಾನೇ ಒಳ್ಳೇದು ಅಲ್ವಾ, ಅದು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಂತ ಹೇಳಿ ತುಂಬಾನು ತಗೊಳ್ಬಾರ್ದು, ಪೋರ್ಷನ್ ನೋಡ್ಕೊಂಡು ತಗೊಳ್ಬೇಕಾಗುತ್ತೆ. ಜೊತೆಗೆ ಅರ್ಧ ಸ್ಮಾಲ್ ಬೌಲ್ ಸಾಕಾಗತ್ತೆ ನಿಮ್ಗೆ. ಯಾವ್ದಿದು ಬ್ಲೂಬೆರೀಸ್ ಒಂದು ಅರ್ಧ ಬೌಲ್, ಸ್ಮಾಲ್ ಬೌಲ್ ಸಾಕಾಗತ್ತೆ ಒಂದಿನಕ್ಕೆ. ಇನ್ನು 10ನೇದಾಗಿ ಪಪಾಯನಲ್ಲಿ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ, ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಆದರೆ ಯಾವ ಹಣ್ಣಿಗೆ ಲೋ GI ಏನಿತ್ತಲ್ವಾ, ನಾವು ಗ್ವಾವಾ ನೋಡಿದ್ವಿ, ಜೊತೆಗೆ ಅವಕೋಡ ನೋಡಿದ್ವಿ, ಇದೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ವಾ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಪಪಾಯನಲ್ಲಿ. ಆದರೆ ಬೇರೆ ಹಣ್ಣುಗಳು ಹೆಚ್ಚು GI ಇರುವಂತಹ ಹಣ್ಣುಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮಾಡರೇಟ್ GI ಅಂತ ಹೇಳ್ಬೋದು. ಹಾಗಂತ ಹೇಳಿ ಜಾಸ್ತಿನೂ ಇದನ್ನ ತಿನ್ನೋದಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಒಂದಿನಕ್ಕೆ ಎಷ್ಟು ತಗೊಳ್ಬಹುದು, ಎಷ್ಟು ಗ್ರಾಮ್ಸ್ ತಗೊಳ್ಬಹುದು ಪಪಾಯ ಅಂತ ಹೇಳಿ. ಈಗ ಪಪಾಯ ತಿನ್ಬೋದು ಅಂತ ಹೇಳಿ ಒಂದ್ ಇಡೀ ಹಣ್ಣು ಒಂದೇ ಸತಿ ತಗೊಂಡ್ರೆ ಏನಾಗುತ್ತೆ, ತುಂಬಾನೇ, ಅಥವಾ ಅರ್ಧ ಹಣ್ಣು ತಿಂದ್ರು ಕೂಡ ಶುಗರ್ ಸ್ಪೈಕ್ ಆಗುತ್ತೆ. ಶುಗರ್ ಇರೋರು ನೋಡ್ಕೊಂಡು ಪೋಷನ್ ತಿನ್ಬೇಕು. ಅದ್ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಗ್ರಾಮ್ಸ್ ತಗೊಳ್ಬೇಕು ಒಂದಿನಕ್ಕೆ ಏನು ಅಂತ. ಸೊ ಪಪಾಯ ನಲ್ಲಿ ನಿಮ್ಗೆ GI ಗ್ಲೈಸಮಿಕ್ ಇಂಡೆಕ್ಸ್ ಬಂದು 60 ಇರುತ್ತೆ ಸ್ನೇಹಿತರೆ. ಓಕೆನಾ, 60 ನೋಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸುಮಾರು ಒಂದು 100 ಗ್ರಾಮ್ಸ್ ಪಪಾಯನಲ್ಲಿ ನಿಮ್ಗೆ 0.5 ಗ್ರಾಮ್ಸ್ ನಷ್ಟು ಪ್ರೋಟೀನ್ ಸಿಗ್ತಾ ಇದೆ. ಜೊತೆಗೆ ವಿಟಮಿನ್ ಎ ಇದೆ ಇದರಲ್ಲಿ, ವಿಟಮಿನ್ ಸಿ ಇದೆ, ಫೋಲೇಟ್ ಇದೆ. ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಫೋಲೇಟ್ ಅಂದ್ರೆ ಏನು ಅಂತ, ವಿಟಮಿನ್ B9 ಅಂತ ಹೇಳಿದೀನಿ. ಜೊತೆಗೆ ಫೈಬರ್ ಇರುತ್ತೆ. ಸೊ ಈ ರೀತಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೇದು ಪಪಾಯ. ಓಕೆನಾ, ಸೆಲ್ ಗ್ರೋತ್ಗೂ ಕೂಡ, ನಮ್ಮ ಒಂದು ಬಾಡಿ ಸೆಲ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ವಾಟರ್ ಕಂಟೆಂಟ್ ಬಂದು 88% ಅಷ್ಟು ಇದೆ. ಜೊತೆಗೆ ಇದು ಮಾಡರೇಟ್ GI ಆಗಿರೋದ್ರಿಂದ ಸ್ಮಾಲ್ ಪೋರ್ಷನ್, ಲೋ GI ಅಲ್ಲ, ಇದು ಮಾಡರೇಟ್ GI ಅಂತ ಹೇಳ್ಬೋದು. ಸ್ಮಾಲ್ ಪೋರ್ಷನ್ ನಲ್ಲಿ ನೀವು ತಗೊಳ್ಬೇಕಾಗತ್ತೆ. ಓಕೆನಾ, ಇದು ಹೇಳ್ತೀನಿ ಎಷ್ಟು ಗ್ರಾಮ್ಸ್ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಅವೇರ್ನೆಸ್ ಏನ್ ತಿಳ್ಕೊಳ್ಬೇಕಾಗಿರೋದು, ಈಗ ನೋಡಿದ್ರಿ ಅಲ್ವಾ 10 ಹಣ್ಣುಗಳು, ಎಲ್ಲ ನೋಟ್ ಮಾಡ್ಕೊಂಡಿರಿ ಅಂತ ಭಾವಿಸ್ತೀನಿ. ಏನಾದ್ರು ಕನ್ಫ್ಯೂಷನ್ ಇದ್ರೆ ಮತ್ತೆ ಒಂದ್ಸತಿ ವಿಡಿಯೋ ನೋಡ್ಬಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಸೇವ್ ಮಾಡಿ ಇಟ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಗೆ. ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ರಿಗೂ ಕೂಡ. ಸೊ ಎಲ್ಲರೂ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಟೈಮ್ ಇರೋದಿಲ್ಲ, ಒಂದೇ ಸತಿ ನಿಮ್ಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಸಿಗ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತಲ್ವಾ, ಹಾಗಾಗಿ ಸೇವ್ ಮಾಡ್ಕೊಂಡು ಶೇರ್ ಮಾಡಿ ಸ್ನೇಹಿತರೆ. ಇದ್ರ ಜೊತೆಗೆ ಕ್ವಾಂಟಿಟಿ ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಇದು ಇಂಪಾರ್ಟೆಂಟ್ ಅವೇರ್ನೆಸ್. ಇವಾಗ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಹಣ್ಣನ್ನ ತಿಂದ್ರು ಕೂಡ ಬ್ಯಾಲೆನ್ಸ್ಡ್ ಆಗಿ, ಪೋರ್ಷನ್ ನ ಕಂಟ್ರೋಲ್ಡ್ ಆಗಿ ಇಟ್ಕೊಂಡು ಒಂದು ಅವೇರ್ನೆಸ್ ನಲ್ಲಿ ನೀವು ತಿನ್ಬೇಕಾಗುತ್ತೆ. ಓಕೆನಾ, ಸುಮ್ನೆ ನೀವು ಬ್ಲೈಂಡ್ ಆಗಿ ಎಲ್ಲಾ ತಿನ್ನೋದಕ್ಕೆ ಹೋಗ್ಬಾರ್ದು. ಗಮನ ಕೊಟ್ಟು ಎಷ್ಟು ಪೋರ್ಷನ್ ತಗೊಳ್ತಾ ಇರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಹಣ್ಣಲ್ಲೂ ಬೇರೆ ಬೇರೆ ರೀತಿ ಶುಗರ್ ಲೆವೆಲ್ಸ್ ವೇರಿಯೇಷನ್ಸ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು, ಟೈಮಿಂಗ್ ನೋಡ್ಕೊಂಡು, ಕ್ವಾಂಟಿಟಿ ನೋಡ್ಕೊಂಡು ನೀವು ತಿನ್ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅನ್ನೋದು ಸ್ಟಾವೇಷನ್ ಅಲ್ಲ, ಅಂದ್ರೆ ಸುಮ್ಮನೆ ಉಪವಾಸ ಇರೋದು ಅಂತ ಅಲ್ಲ. ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡಿ, ಅಧ್ಯಯನ ಮಾಡಿ, ಬ್ಯಾಲೆನ್ಸ್ಡ್ ಲೈಫ್ ನೀವು ಲೀಡ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ತಗೊಳ್ಬಹುದು ಹಣ್ಣುಗಳನ್ನ, ಅದೇ ಪೋರ್ಷನ್ ನೀವು ನೋಡ್ಕೊಂಡು ತಗೊಳ್ಬಹುದು. ಓಕೆನಾ, ಸೊ ನಾವು ಮುಂದಿನ ವಿಡಿಯೋನಲ್ಲಿ ಯಾವ ಹಣ್ಣುಗಳನ್ನ ಅವಾಯ್ಡ್ ಮಾಡ್ಬೇಕು, ಶುಗರ್ ರಿವರ್ಸ್ ಮಾಡ್ತಾ ಇರೋರು, ಟೈಪ್ 2 ಡಯಾಬಿಟಿಸ್ ಇರೋರು ರಿವರ್ಸ್ ಮಾಡಬಹುದು ಶುಗರ್ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಯಾವ ಹಣ್ಣುಗಳನ್ನ ಅವಾಯ್ಡ್ ಮಾಡಬಹುದು, ಜೊತೆಗೆ ಟೈಪ್ 1 ಡಯಾಬಿಟಿಸ್ ಇರೋರ್ಗೂ ಕೂಡ ಯಾವ ರೀತಿ ನೀವು ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ನಾನು ಮುಂಬರುವ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರು ಟೈಪ್ 1 ಡಯಾಬಿಟಿಸ್ ಇರೋರು ಯಾರು ನೋಡ್ತಾ ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಅನ್ನೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾವು ಇವಾಗ ಹೆಚ್ಚಾಗಿ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂತದ್ದು. ಓಕೆನಾ, ಜನರಲಿ ನೀವು ಈ ಹಣ್ಣುಗಳನ್ನೆಲ್ಲ ಟೈಪ್ 1 ಡಯಾಬಿಟಿಸ್ ಇರೋರು ಕೂಡ ಸ್ಮಾಲ್ ಪೋರ್ಷನ್ ಅಲ್ಲಿ ತಗೊಳ್ಬಹುದು. ಆದ್ರೆ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಒಂದ್ಸತಿ ಮಾಡಿ ತಗೊಳ್ಳಿ. ಜೊತೆಗೆ ಟೈಪ್ 2 ಡಯಾಬಿಟಿಸ್ ಇರೋರು ಕೂಡ ನೀವು ಕೂಡ ಒಮ್ಮೆ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ, ನಿಮ್ಮ ಶುಗರ್ ಲೆವೆಲ್ ಯಾವ ರೀತಿ ಇದೆ ನೋಡ್ಕೊಂಡು, ಕೊಲೆಸ್ಟ್ರಾಲ್ ಲೆವೆಲ್ ಯಾವ ರೀತಿ ಇದೆ ನೋಡ್ಕೊಂಡು, ಲಿವರ್ ಯಾವ ಕಂಡೀಷನ್ ಅಲ್ಲಿ ಇದೆ, ಫ್ಯಾಟಿ ಲಿವರ್ ಇದೆಯಾ ಏನು ನೋಡ್ಕೊಂಡು ನಾನು ಹೇಳಿರೋದನ್ನ ಫಾಲೋ ಮಾಡಿದ್ರೆ ಅವಾಗ ನಿಮ್ಗೆ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ, ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ನಿಮ್ಮ ಒಂದು ರಿಪೋರ್ಟ್ಸ್ ಯಾವ ರೀತಿ ಇದೆ ಅದನ್ನ ಚೆಕ್ ಮಾಡ್ಕೊಂಡು ನೀವು ಎಲ್ಲವನ್ನೂ ಕೂಡ ಫಾಲೋ ಮಾಡ್ಬೇಕಾಗತ್ತೆ.
ಓಕೆನಾ. ಸೊ ಇನ್ನು ಗ್ಲೈಸಮಿಕ್ ಇಂಡೆಕ್ಸ್ ಯಾವ್ದು ವೆರಿ ಲೋ ಎಷ್ಟು ಅಂತ ಹೇಳ್ತೀನಿ ಅಂತ ಹೇಳಿದ್ದಲ್ವಾ. 55 ಗ್ಲೈಸಮಿಕ್ ಇಂಡೆಕ್ಸ್ ಗಿಂತ ಕಮ್ಮಿ ಇರುವಂತಹ ಆಹಾರ ಅಂದ್ರೆ ಹಣ್ಣುಗಳು, ಅದು ವೆರಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ಬೋದು. ಲೋ ಇಂಡೆಕ್ಸ್ ಆಯ್ತಾ. ವೆರಿ ಲೋ ಅಂತಂದ್ರೆ ಫಸ್ಟ್ ಅವಕಾಡೋನ ಹೇಳಿದೆ ಅಲ್ವಾ. ಅವಕಾಡೋ ಆಮೇಲೆ ಗ್ವಾವಾ ಅವೆರಡರಲ್ಲಿ ತುಂಬಾ ಕಮ್ಮಿ ಇದೆ. ಇನ್ನು ಮಾಡರೇಟ್ ಅಂತಂದ್ರೆ 56ರಿಂದ 69ವರೆಗೂ ಇದ್ರೆ GI, ಅದು ಮಾಡರೇಟ್ GI ಅಂತ ಹೇಳ್ಬೋದು ಗ್ಲೈಸಮಿಕ್ ಇಂಡೆಕ್ಸ್. ಇನ್ನು 70 ಮೇಲೆ ಇದ್ರೆ ಅದು ಹೈ GI ಅಂತ ಹೇಳ್ಬೋದು. ಶುಗರ್ ಬೇಗ ಸ್ಪೈಕ್ ಆಗುತ್ತೆ, ಡಯಾಬಿಟಿಸ್ ಇರೋರು ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಓಕೆನಾ. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಯಾವೆಲ್ಲ ಹಣ್ಣನ್ನ ಅವಾಯ್ಡ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ ಅಂಡ್ ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ, ಜೊತೆಗೆ ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.